2026ರಲ್ಲೇ ನಾನು ಮಾತನಾಡ್ತೇನೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇದರ ಹಿಂದಿನ ರಹಸ್ಯ ಏನು ಎನ್ನುವಂತಹ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಯಾಕೆ ಹಿಂಗೆ ಹೇಳಿದ್ರು, 2026ರಲ್ಲಿ ಮಾತನಾಡ್ತೀನಿ ಅಂತ? ಈ ಒಂದು ಮಾತಿನ ಅರ್ಥ ಏನು, ಮರ್ಮ ಏನು ಅಂತ ಈಗ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಡಿ ಅಂತ ಕೂಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಈಗೇನೂ ಕೂಡ ಮಾತನಾಡೋದಿಲ್ಲ, 2026ರಲ್ಲಿ ನಾನು ಮಾತನಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಈ ಹೇಳಿಕೆಯನ್ನು ಯಾಕೆ ಕೊಟ್ಟರು, ಯಾವ ಕಾರಣಕ್ಕಾಗಿ ಕೊಟ್ಟರು, ಏನು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಅಥವಾ ಚರ್ಚೆಗಳು ನಡೀತಾ ಇದೆ. ಯಾಕಂದರೆ ನಾಯಕತ್ವದ ಬದಲಾವಣೆ ವಿಚಾರ ಸ್ವಲ್ಪ ತಣ್ಣಗಾಗಿದೆ ಈಗ. ಆದರೂ ಕೂಡ ಆ ಬೆಂಕಿ ಇನ್ನೂ ಹಾಗೆ ಇದೆ, ಬೂದಿ ಮುಚ್ಚಿದ ಒಂದು ಕೆಂಡದಂತೆ ಇದೆ ಆ ಒಂದು ವಿಚಾರ. ಕಾಂಗ್ರೆಸ್ನಲ್ಲಿ ಆಗಾಗ ಚರ್ಚೆಗೆ ಬರ್ತಾನೆ ಇರುತ್ತೆ ಈ ಒಂದು ವಿಚಾರ. ಹೀಗಿರುವಾಗ ಮತ್ತೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಈಗೇನು ಮಾತನಾಡೋಕೆ ಹೋಗಲ್ಲ, ಸದ್ಯದ ಪರಿಸ್ಥಿತಿ ಬೇರೆ ಥರ ಇದೆ, ಹೀಗಾಗಿ ನಾನು 2026ರಲ್ಲಿ ಮಾತನಾಡ್ತೇನೆ. ಕೆಲವೊಂದು ಮಾತುಗಳು ಕೇಳಿ ಬಂದಿತ್ತು. ಯಾಕಂದರೆ ಜನವರಿ 6ನೇ ತಾರೀಕು ಇಲ್ಲ 9ನೇ ತಾರೀಕು ಇದು ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಆಗಿ ಬರುವಂತಹ ದಿನಗಳು. ಆ ಸಮಯದಲ್ಲಿ ಅವರು ಮುಖ್ಯಮಂತ್ರಿ ಆದರೆ ಆಗಬಹುದು, ಅದು ತಪ್ಪೋದ್ರೆ ಮುಂದೆ ಆಗೋದು ಕಷ್ಟ ಅಂತ ಹೇಳಿ ಕೆಲವೊಬ್ಬರು ಭವಿಷ್ಯವನ್ನು ನುಡಿದಿದ್ರು. ಕೆಲವೊಂದು ಅವರಿಗೆ ಬೆಂಬಲ ಮಾಡುವಂತಹ ನಾಯಕರು ಕೂಡ ಹೇಳಿಕೊಂಡಿದ್ರು. ಜನವರಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥ ರೀತಿಯ ಮಾತುಗಳನ್ನು ಈಗ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಈಗೇನು ಮಾತನಾಡೋಕ್ಕೆ ಹೋಗಲ್ಲ. ನೀವು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಏನಿದ್ದಾರೆ ಅವರ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಡಿ. ನನ್ನ ನೇತೃತ್ವದ ಬಗ್ಗೆ 2026ಕ್ಕೆ ನಾನು ಮಾತನಾಡ್ತೇನೆ ಅಂದರೆ ನನ್ನ ಕೈಯಲ್ಲಿ ಅಧಿಕಾರ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಡಿ ಕೆ ಹೇಳಿಕೆಗೆ ಈಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಏನು ಕಾರಣ, ನನ್ನ ನೇತೃತ್ವ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 2026ರಲ್ಲಿ CM ಪಟ್ಟ ಸಿಗುತ್ತಾ DCMಗೆ? ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡಂತಹ ಎಲ್ಲ ಒಂದು ಕನಸುಗಳು ನೆರವೇರುತ್ತಾ? ಒಂದು ಕಡೆ ಹೊಸ ದಾಖಲೆಯನ್ನು ಬರೆಯೋಕೆ CM ಸಿದ್ದರಾಮಯ್ಯ ಅವರು ರೆಡಿ ಆಗಿದ್ದಾರೆ. ಜನವರಿ 7ನೇ ತಾರೀಕು ತನಕ ಅವರು ಮುಖ್ಯಮಂತ್ರಿ ಆಗಿದ್ರೆ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಹೆಸರು ಮಾಡಿದಂತಹ ನಾಯಕ ಅಂತ ಹೇಳಿ ಹೆಸರನ್ನು ಪಡಿತಾರೆ. ಇತಿಹಾಸದ ಪುಟಗಳಲ್ಲಿ ಸಿದ್ದರಾಮಯ್ಯ ಅವರ ಒಂದು ಹೆಸರು ಸೇರಿಕೊಳ್ಳುತ್ತೆ. ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ಮುರಿತಾ ಇದ್ದಾರೆ. ಅಷ್ಟರೊಳಗೆ ಇವರು ಏನಾದರೂ ಅವರಿಂದ CM ಪಟ್ಟವನ್ನು ತೆಗೆದುಕೊಳ್ಳುತ್ತಾರಾ? ಇಲ್ಲ, ಅವರೇ ಮುಂದುವರಿತಾರೆ, ಗೊತ್ತಿಲ್ಲ. ಆದರೆ 2026ರಲ್ಲಿ ನನ್ನ ನೇತೃತ್ವದಲ್ಲಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಅವಾಗ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ಮಾತುಗಳನ್ನು ನಿಮ್ಮ ಪರಿಗಣನೆಗೆ ತೆಗೆದುಕೊಳ್ಳಬೇಡಿ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಕುತೂಹಲವನ್ನು ಮೂಡಿಸ್ತಾ ಇದೆ. 2026ರಲ್ಲಿ ಜನ ನಿಮ್ಮ ನೇತೃತ್ವದ ನಿರೀಕ್ಷೆಯನ್ನು ಮಾಡಬಹುದೇ ಎಂಬ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಈ ರೀತಿಯಾಗಿ ಹೇಳ್ತಿದ್ದಾರೆ. ಈ ಬಗ್ಗೆ ನಾನು 2026ರಲ್ಲಿನೇ ಮಾತನಾಡ್ತೀನಿ, ಈಗೇನು ಮಾತನಾಡೋಕ್ಕೆ ಹೋಗೋದಿಲ್ಲ. ಜನರ ನಿರೀಕ್ಷೆ ಇರಬಹುದು, ಆ ನಿರೀಕ್ಷೆ ಏನೇ ಇದ್ದರೂ ಕೂಡ ನೀವು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದಕ್ಕೆ ನನಗೇನೂ ಉತ್ತರ ಹೇಳೋದಿಲ್ಲ. ಅದಕ್ಕೆ 2026ರಲ್ಲೇ ಉತ್ತರ ಕೊಡ್ತೀನಿ. ನಿಮ್ಮ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಅವರು ಜನವರಿ 6ರಲ್ಲಿ ಅಥವಾ 9 ನೀವು ಮುಖ್ಯಮಂತ್ರಿ ಆಗ್ತೀರಿ, ಆಗುವುದು ಖಚಿತ ಅಂತ ಹೇಳಿ ಮತ್ತೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಿ ಅಂತ ಕೇಳಿದಾಗ ಆತನ ಮಾತುಗಳನ್ನು ನೀವು ಗಣನೆಗೆ ತೆಗೆದುಕೊಳ್ಳೋಕೆ ಹೋಗಬೇಡಿ. ಕ್ಷೇತ್ರದಲ್ಲಿ ಏನಿದೆ ಕೆಲವೊಂದು ಮಾತುಗಳ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡ್ದು. ಕ್ಷೇತ್ರದಲ್ಲಿ ಹೊಡೆಯುತ್ತಾರೆ ಅಂತ ಈ ರೀತಿಯಾಗಿ ಮಾತನಾಡಬಾರ್ದು, ಅಂದರೆ ಹೇಳಿಕೆಯನ್ನು ಕೊಡಬಾರ್ದು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. 2026ರ ಒಂದು ಹೊಸ ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿರ್ಣಯಗಳೇನು ಅಂತ ಕೆಲವು ಪ್ರಶ್ನೆ ಮಾಡ್ತಾರೆ.
ಪತ್ರಕರ್ತರು ಕೇಳಿದಾಗ ಅವರು ಹೇಳ್ತಾರೆ ನೋಡಿ, ಈ ವರ್ಷ ಉತ್ತಮ ಮಳೆಯಾಗಿದೆ, ಮಳೆಯಾದಂತಹ ರೀತಿ ಮುಂದಿನ ವರ್ಷವೂ ಕೂಡ ಉತ್ತಮ ಮಳೆ ಆಗಲಿ, ಕೆರೆ ಕಟ್ಟೆಗಳು ತುಂಬಲಿ, ರೈತರ ಬದುಕು ಹಸನ ಆಗಲಿ ಅಂತ ನಾನು ಹಾರೈಸ್ತೀನಿ. ಅದರ ಜೊತೆಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತವೆ, ಜನರಿಗೆ ಶಕ್ತಿ ತುಂಬುವಂಥ ಒಂದು ಕೆಲಸವನ್ನು ಕೂಡ ಮಾಡುತ್ತೀವಿ ನಾವು. ಮುಂದಿನ ವರ್ಷ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ, ಒಟ್ಟಾರೆಯಾಗಿ ರಾಜ್ಯಕ್ಕೆ ಉತ್ತಮ ಆಡಳಿತ ನೀಡುವುದು ನಮ್ಮ ಗುರಿ. ಒಂದೇ ವಿಚಾರ ಅಲ್ಲ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಈ ಒಂದು ಸಮಯದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನೋಡಿ. ಮುಂದಿನ ಬದಲಾವಣೆಗಳು, ಮುಖ್ಯಮಂತ್ರಿ ಸ್ಥಾನದ ಒಂದು ಬದಲಾವಣೆ ಆಗಿರಬಹುದು, ಸಚಿವ ಸಂಪುಟ ವಿಸ್ತರಣೆ ಆಗಿರಬಹುದು, ಅದರ ಜೊತೆಗೆ ಅವರ ಆಡಳಿತದ ಬಗ್ಗೆ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಮತ್ತು ಜನರ ಬಗ್ಗೆ, ರೈತರ ಬಗ್ಗೆ, ಎಲ್ಲ ವಿಚಾರಗಳ ಬಗ್ಗೆ ಈ ವರ್ಷದ ಕೊನೆಯ ದಿನ ಇವತ್ತು. ಹೀಗಾಗಿ ಈ ವರ್ಷ ಹೆಂಗಿತ್ತು ಸರ್ ನಿಮ್ಮದು? 2.5 ವರ್ಷ ಅಧಿಕಾರಕ್ಕೆ ಆಗಿದೆ ನಿಮ್ಮ ಕಾಂಗ್ರೆಸ್ ಪಕ್ಷ, ಇನ್ನೂ ಕೂಡ 2.5 ವರ್ಷ ಬಾಕಿ ಇದೆ. ಎಲ್ಲೋ ಒಂದು ಕಡೆ ಸಾಕಷ್ಟು ಗೊಂದಲಗಳು, ಹೇಳಿಕೆಗಳು ಇತ್ತು. ನಿಮ್ಮ ಆಪ್ತರು ಕೂಡ ಹೇಳ್ತಾ ಇದ್ರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿ. ಆದರೆ ಅಂತಹ ಮಾತುಗಳಿಗೆ, ಊಹಾಪೋಹದ ಮಾತುಗಳು ಅವೆಲ್ಲ ಕೂಡ ನೀವು ಕಿವಿ ಕೊಡೋಕೆ ಹೋಗಬೇಡಿ. ನಮ್ಮ ಸರ್ಕಾರ ಏನಿದೆ ಉತ್ತಮವಾಗಿ ಆಡಳಿತವನ್ನು ಮಾಡ್ತಾ ಇದೆ, ನಾವು ಅದರ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಈ ವರ್ಷ ನಮಗೆ ತುಂಬ ಉತ್ತಮವಾಗಿದೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಹೋಗ್ತೀವಿ, ಎಲ್ಲ ಯೋಜನೆಗಳು ಸಿಗಬೇಕು ಜನರಿಗೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಮತ್ತೆ ನನ್ನ ನೇತೃತ್ವ ಬರುತ್ತೆ 2026 ಅಂತ ಕೂಡ ಹೇಳಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.